ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ತುಮಕೂರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 40 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ. ಜಿಲ್ಲಾಧಿಕಾರಿ ಲಾಗಿನ್ ಹಾಗೂ ಡಿಜಿಟಲ್ ಸಹಿ ದುರುಪಯೋಗ. ಶಾಸಕರ ಪುತ್ರನ ಒಡೆತನದ ಕಂಪನಿಗೆ ಪರಭಾರೆ. ಕಂದಾಯ ಅಧಿಕಾರಿಗಳೇ ಶಾಮೀಲಾಗಿರೋ ಅನುಮಾನ. ಬಿಆರ್ ಪಾಟೀಲ್, ರಾಜು ಕಾಗೆ ಆರೋಪಗಳಿಂದ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರ. ಶಾಸಕರ ಅಸಮಾಧಾನದಿಂದ ಹೈಕಮಾಂಡ್ಗೆ ಟೆನ್ಷನ್. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಚರ್ಚೆ ನಡೆಸಲಿರುವ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾದ ಆಪ್ತರ ನಡೆ. ಪ್ರತಿಪಕ್ಷಗಳ ಟೀಕೆಗೂ ಉತ್ತರಿಸಬೇಕು, ಹೈಕಮಾಂಡ್ಗೂ ವಿವರಣೆ ನೀಡಬೇಕು. ಧರ್ಮ ಸಂಕಷ್ಟಕ್ಕೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತ ಕಲ್ಯಾಣ ವಸತಿ ಇಲಾಖೆಯಲ್ಲಿ ಅಕ್ರಮ ಆರೋಪ. ಮಾಜಿ ಆಪ್ತನ ವಿರುದ್ಧ ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಗುಡುಗು. ಮಾಜಿ ಆಪ್ತ ಜಮೀರ್ ವಿರುದ್ಧ ಹೋರಾಟ ನಡೆಸುವಂತೆ ಶಾಸಕರು ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆದ ಯಡಿಯೂರಪ್ಪ. ಬಿಜೆಪಿ ತೊರೆದು ಹೋಗಿದ್ದವರನ್ನ ಘರ್ ವಾಪಸಿ ಮಾಡಿಸೋದಕ್ಕೂ ಅಮಿತ್ ಶಾ ಸೂಚನೆ. ಕಾಂಗ್ರೆಸ್ನ ಅಸಮಾಧಾನಿತರಿಗೆ ಗಾಳ ಹಾಕೋಕೆ ಬಿಎಸ್ವೈ ರಣತಂತ್ರ. ಅಮೆರಿಕ ವಾಯುನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ಇದರ ಬೆನ್ನಲ್ಲೇ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ್ದ ಅಮೆರಿಕ ಅಧ್ಯಕ್ಷ. ಚರ್ಚೆಯೇ ಆಗಿಲ್ಲವೆಂದ ಇರಾನ್, ಇಸ್ರೇಲ್ ಈಗಲೂ ಮೌನ. ಬಡಾಯಿ ಕೊಚ್ಚಿಕೊಳ್ಳೋ ಭರದಲ್ಲಿ ಮತ್ತೆ ಟ್ರಂಪ್ಗೆ ಮುಖಭಂಗ. ನಾವು ಯಾರಿಗೂ ಹಾನಿ ಮಾಡಿಲ್ಲ, ಯಾವುದೇ ಸಂದರ್ಭದಲ್ಲೂ ಯಾರಿಂದಲೂ ಯಾವುದೇ ಕಿರುಕುಳ ಸ್ವೀಕರಿಸಲ್ಲ, ನಾವು ಯಾರದೇ ದೌರ್ಜನ್ಯಕ್ಕೂ ಮಣಿಯೋದಿಲ್ಲ. ಇದು ಇರಾನ್ ಎಂದ ಖಮೇನಿ. ದಾಳಿಗೆ ಪ್ರತೀಕಾರ, ಅಮೆರಿಕ ವಿರುದ್ಧ ಇರಾನ್ ಅಟ್ಯಾಕ್. ಮಧ್ಯಪ್ರಾಚ್ಯದಲ್ಲಿ ಯುಎಸ್ ವಾಯುನೆಲೆಗಳ ಮೇಲೆ ದಾಳಿ. ಆಪರೇಷನ್ ಬಶೇರ್ ಅಲ್ ಫತಾ ಜಾರಿ. ಇರಾನ್ ದಾಳಿ ಬೆನ್ನಲ್ಲೇ ಅಧ್ಯಕ್ಷ ಟ್ರಂಪ್ ಹೈ ಲೆವೆಲ್ ಮೀಟಿಂಗ್. ಇರಾನ್ ಮೇಲೆ ಇಸ್ರೇಲ್ ಜೊತೆ ಜಂಟಿ ಆಪರೇಷನ್ ಪ್ಲಾನ್. ಇರಾನ್ ದಾಳಿಯನ್ನ ಖಂಡಿಸಿದ ಸೌದಿ, ಯುಎಇ. ಕತಾರ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹೈ ಅಲರ್ಟ್. ಸುರಕ್ಷಿತ ಸ್ಥಳ ಆಯ್ದುಕೊಳ್ಳಿ ಅಂತ ಎಚ್ಚರಿಕೆ. ಏರ್ ಇಂಡಿಯಾ ಹಾರಾಟ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತ. ಕೂಡಲಿ ಶೃಂಗೇರಿ ಮಠದ ಜಮೀನು ಗದಗದ ಪ್ರಭಾವಿ ರಾಜಕಾರಣಿಗೆ ಅಕ್ರಮ ಪರಭಾರೆ. ತೆಗ್ಗಿನ ಭಾವನೂರು ಗ್ರಾಮದಲ್ಲಿರೋ 22 ಎಕರೆ ಜಮೀನು. ಭಕ್ತರ ವಿರೋಧದ ನಡುವೆಯೂ 50 ಲಕ್ಷಕ್ಕೆ ಪರಭಾರೆ ಮಾಡಿ ಗೋಲ್ಮಾಲ್ ಆರೋಪ. ಹೋರಾಟ ಮಾಡ್ತಿರೋರಿಗೂ ಹಾಕ್ತಿದ್ದಾರಂತೆ ಧಮ್ಕಿ. ಗಾಂಜಾ ನಶೆಯಲ್ಲಿದ್ದ ಯುವಕರಿಂದ ಯುವತಿ ಮೇಲೆ ಹಲ್ಲೆ ಕೇಸ್. ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡ ರಚಿಸಿದ ಬನ್ನೇರುಘಟ್ಟ ಪೊಲೀಸರು. ಓರ್ವ ಜಿಮ್ ಟ್ರೈನರ್ ವಶಕ್ಕೆ, ಹಲ್ಲೆ ಮಾಡಿದವರು ಎಸ್ಕೇಪ್. ಮಲಪ್ರಭಾ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಲೋಕಾಯುಕ್ತ ಶಾಕ್. ಧಾರವಾಡ, ಬೆಳಗಾವಿಯಲ್ಲಿರೋ ಅಶೋಕ್ ವಲ್ಸಂದ ಮನೆ, ಕಚೇರಿಗಳ ಮೇಲೆ ದಾಳಿ. ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ. ಗದಗ ಟೌನ್ ಸಿಪಿಐ ಡಿಬಿ ಪಾಟೀಲ್ಗೂ ಲೋಕಾಯುಕ್ತ ರೇಡ್ ಬಿಸಿ. ಶೌಚಾಲಯಕ್ಕೆ ಹೋದ್ರೂ ಬೆನ್ನು ಬಿಡದ ಅಧಿಕಾರಿಗಳು. ಶೌಚಾಲಯದ ಬಾಗಿಲ ಬಳಿ ಕಿವಿ ಕೊಟ್ಟು ಮೊಬೈಲ್ನಲ್ಲಿ ಮಾತನಾಡ್ತಿದ್ದಾರಾ ಅಂತ ಪರಿಶೀಲನೆ. ಮಂಡ್ಯ ಜಿಲ್ಲೆಯ ಶಿಕ್ಷಣ ಇಲಾಖೆಯಲ್ಲಿ ಲಂಚಾವತಾರ. ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸಿಗೆ ಲಂಚಕ್ಕೆ ಬೇಡಿಕೆ. ಡಿಡಿಪಿಐ ಶಿವರಾಮೇಗೌಡ ವಿರುದ್ಧ ಶಿಕ್ಷಕರಿಂದ ಗಂಭೀರ ಆರೋಪ. ಶಿಫಾರಸು ಪತ್ರಕ್ಕಾಗಿ ಹಾಡ್ಲಿ ಮೇಗಳಾಪುರ ಶಾಲೆಯ 3 ಶಿಕ್ಷಕರ ಪರದಾಟ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ತನಿಖೆ ಕೈಗೆತ್ತಿಕೊಂಡ ಎನ್ಐಎ. ಮಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಕೇಸ್ ಫೈಲ್ ಪಡೆದ ಅಧಿಕಾರಿಗಳು. ವಿದೇಶದಿಂದ ಫಂಡಿಂಗ್ ಆಗಿರೋ ಬಗ್ಗೆ ಮಾಹಿತಿ ಹಿನ್ನೆಲೆ ಬ್ಯಾಂಕ್ ಡೀಟೇಲ್ಸ್ ಸಂಗ್ರಹ.
ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ. ಇನ್ನು ಮುಂದೆ ಜೀವರಕ್ಷಕರಾಗಲಿದ್ದಾರೆ ಆರಕ್ಷಕರು. ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಸಿಗಲಿದೆ ಸಿಪಿಆರ್ ಟ್ರೈನಿಂಗ್. ಸಿಸೇರಿಯನ್ ಆಗಿ ವರ್ಷ ಕಳೆದರೂ 13 ಮಹಿಳೆಯರ ನರಳಾಟ ಪ್ರಕರಣ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ. ಹೊಸಪೇಟೆಯ ಖಾಸಗಿ ಆಸ್ಪತ್ರೆ ಓಟಿ ಬಂದ್ ಮಾಡಿಸಿದ ಡಿಎಚ್ಒ. ಒಂದೇ ಗ್ರಾಮದ 20ಕ್ಕೂ ಹೆಚ್ಚು ಜನರಿಗೆ ಕಚ್ಚಿದ ಕೋತಿ. ಕಪಿಚೇಷ್ಟೆಗೆ ಹೈರಾಣಾದ ಬಳ್ಳಾರಿಯ ಶ್ರೀರಾಮರಂಗಾಪುರ ಗ್ರಾಮಸ್ಥರು. ಕೋತಿಯನ್ನ ಸೆರೆ ಹಿಡಿಯಲು ಅರಣ್ಯಾಧಿಕಾರಿಗಳಿಗೆ ಮನವಿ. ಮದುವೆಯಾಗಿ ಒಂದೇ ತಿಂಗಳಿಗೆ ಗಂಡನ ಹತ್ಯೆ. ಪ್ರಿಯಕರನ ಜೊತೆ ಸೇರಿ ಗಂಡನ ಕಥೆ ಮುಗಿಸಿದ ಕಿರಾತಕಿ. ತೆಲಂಗಾಣದ ಗದ್ವಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪೊಲೀಸ್ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ತಾಯಿ ಮಗಳು. ತಿರುಪತಿ ತಿರುಮಲದಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ. ಒಂದೇ ದಿನ ತಿರುಪತಿಗೆ 2,50,000 ಕೆಜಿ ತುಪ್ಪ ರವಾನೆ. ಮೊದಲ ಭಾಗವಾಗಿ ಮಂಡ್ಯದ ಹಾಲು ಒಕ್ಕೂಟದಿಂದ ಪೂರೈಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.